ವೇದಿಕೆಯಲ್ಲಿದ್ದ ಗೌರವಾನ್ವಿತರೇ, ಸಭಾಭವನದಲ್ಲಿ ಸಮಾಹಿತರಾದ ಎಲ್ಲ ಆತ್ಮೀಯರೇ, ಮಾತಿನ ಸಮಯ ಅಲ್ಲ ಇದು, ಸಂಭ್ರಮಿಸುವ ಸಮಯ. ಸಂಭ್ರಮಿಸುವ ಸಮಯದಿಂದ ನಾವೆಲ್ಲ ಕಳ್ಕೊಂಡು ಹೋಗ್ತಾ ಇದ್ದಾಗ ಒಂದು ಸಂಭ್ರಮಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿತಲ್ಲ, ವಿಶ್ವ ಸಂವಾದ ಕೇಂದ್ರ ಪ್ರಶಸ್ತಿ ಕೊಡುವುದರ ಮೂಲಕವಾಗಿ. ಪ್ರಶಸ್ತಿಯ ಹಿಂದಿನ ಮೌಲ್ಯಗಳೆಲ್ಲ ಢಾಳಾಗುತ್ತಾ ಇರುವಂಥ ಈ ಹೊತ್ತಿನಲ್ಲಿ ಒಬ್ಬ ಹಳ್ಳಿ ಮೂಲೆಯಲ್ಲಿದ್ದ ನನ್ನನ್ನು ಪ್ರಶಸ್ತಿ ಇದೆ ಬನ್ನಿ ಅಂತ ಹೇಳೋದಿದೆಯಲ್ಲ, ಕಾಲ ಹಾಳಾಗಲಿಲ್ಲ ಅಂತ ನನಗೆ ಪ್ರಶಸ್ತಿ ಘೋಷಣೆ ಆದಾಗ ಅರ್ಥ ಆಯಿತು. ಹಾಳಾಗಲಿಲ್ಲ. ಒಳ್ಳೆಯದು ಫೋನ್ ಮಾಡಿದಾಗಲೇ ಇದನ್ನು ಮನಸ್ಸಿನಲ್ಲಿ ನಾನು ಸ್ವೀಕರಿಸಿದೆ. ಹಾಗೆಂತ ವಿಶ್ವ ಸಂವಾದ ಕೇಂದ್ರ ಈ ಚಟುವಟಿಕೆಗಳ ಗೊತ್ತಿತ್ತಷ್ಟೇ ನನಗೆ. ಹಾಗಾಗಿ ಒಂದು ಕೃಷಿ ಪತ್ರಿಕೋದ್ಯಮಕ್ಕೆ ಈ ಹೊತ್ತು ವಿಶ್ವ ಸಂವಾದ ಕೇಂದ್ರ ಒಂದು ಮಾನ್ಯತೆಯನ್ನು ಕೊಟ್ಟಿದೆ ಅಂತಾದರೆ ಈ ಪ್ರಶಸ್ತಿಯ ಎಲ್ಲ ಗೌರವ ನಾನು ದುಡಿಯುತ್ತಿರುವಂಥ ಸಂಸ್ಥೆಗೆ ಸಲ್ಲಬೇಕು. ಜನಪ್ರಿಯತೆಯ ಬಗ್ಗೆ ಹೇಳಿದರು. ಜನಪ್ರಿಯತೆಯ ಆ ಸುಳಿಯಿಂದ ದೂರ ಇರುವಂಥದ್ದು ಕೃಷಿ ಪತ್ರಿಕೋದ್ಯಮ. ಇಲ್ಲಿ ಜನಪ್ರಿಯತೆ ಇದೆ, ಅದು ಒಂದು ಅಧ್ಯಾಯ. ಇನ್ನೊಂದು ಅಧ್ಯಾಯದಲ್ಲಿ ಯಾವ ಲೇಖನದ ಮೂಲಕ ಜನಪ್ರಿಯತೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಬಹುಶಃ ಗೊತ್ತಿಲ್ಲ ನನಗೆ, ಇಲ್ಲಿ ಜನಪ್ರಿಯತೆಗೆ ನಿಂತು ಹೋಗ್ತದೆ ಕಾಣ್ತದೆ. ನಮ್ಮ ಕೃಷಿ ಪತ್ರಿಕೋದ್ಯಮದಲ್ಲಿ ಜನಪ್ರಿಯತೆಗಿಂತ ನೆಕ್ಸ್ಟ್ ಸ್ಟೇಜ್ ಒಂದು ಅನುಷ್ಠಾನ ಅಂತ ಒಂದು ಪರಿಕಲ್ಪನೆ ಇದೆ. ಅದು ಅನುಷ್ಠಾನ ಆದಾಗಲೇ ಮಾತ್ರ ಈ ಪತ್ರಿಕೋದ್ಯಮವು ಈ ಲೇಖನಗಳು ಇನ್ನು ಸುದ್ದಿಗಳು ಸತ್ಯವಾಗ್ತದೆ. ಇಂತಹ ಅನುಷ್ಠಾನದವರ ಮಧ್ಯೆ ಇದ್ದು ಅವರ ಭಾವಗಳನ್ನೆಲ್ಲ ಯಥಾಸಾಧ್ಯ ಅರ್ಥ ಮಾಡಿಕೊಳ್ಳುತ್ತಾ ಬೆಳೆದವನು ನಾನು. ಬೇಸೂನ ಮಲ್ಯ ಇಂಥ ಹಿರಿಯ ಜೀವ. ಬಹುಶಃ ನಾನು ಪೆನ್ನು ಹಿಡಿತಾ ಇರುವ ಆ ಕಾಲಘಟ್ಟದಲ್ಲಿ ಹೊಸದಿಗಂತ ವಿಕ್ರಮಕ್ಕೆಲ್ಲ ಚಿಕ್ಕಪುಟ್ಟ ಏನೋ ಬರೆಯೋನು. ಆ ಕಾಲದಿಂದಲೇ ಈ ಹೆಸರು ನಿತ್ಯ ಜನಜನಿತ. ಬಹುಶಃ ಆ ಹಿರಿಯ ಚೇತನದ ಹೆಸರಿನಲ್ಲಿ ಪ್ರಶಸ್ತಿ ಸ್ವೀಕರಿಸ್ತೇನೆ ಅಂತ ಹೇಳುವಂಥ ಯಾವ ಕಲ್ಪನೆಗಳೂ ಇರಲಿಲ್ಲ. ನಾನು ಹೇಳಿದಲ್ಲ, ಢಾಳ ಆಗುತ್ತೆ ಹೊತ್ತಲ್ಲಿ. ಹಾಗೆ ತುಂಬ ಸಂತೋಷವಾಯಿತು. ಯಾಕಂದರೆ ಕೆಲವು ಸತಿ ಶಬ್ದ ದಾರಿದ್ರ್ಯ ಅಂತ ಪದ ಬಳಸ್ತೇವೆ, ಅಂಥ ಶಬ್ದ ದಾರಿದ್ರ್ಯಗಳುಂಟು, ಮಾತಿಗೆ ಹೇಳ್ಬೋದು. ಹಾಗಾಗಿ ಅಂಥ ಹಿರಿಯ ಚೇತನಕ್ಕೆ ನಮಸ್ಕರಿಸುತ್ತಾ ವಿಶ್ವ ಸಂವಾದ ಕೇಂದ್ರ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ, ಮುಖ್ಯವಾಗಿ ಕೃಷಿ ಪತ್ರಿಕೋದ್ಯಮಕ್ಕೆ ಒಂದು ಮಾನ್ಯತೆ ಕೊಟ್ಟದ್ದಕ್ಕಾಗಿ ಅವರನ್ನು ಅಭಿನಂದಿಸ್ತೇನೆ. ನಮಸ್ಕಾರ.